Hello, my dear students. Welcome to Learn Easily channel. Fire and Ice by Robert Frost. In this video, we are going to discuss about the poem Fire and Ice, its themes, line by line explanation, and even the question answers PDF also with summary. My dear students, watch this video full and then download the notes or question answers of this poem. So I am going to explain this poem line by line. Firstly, Fire and Ice. It is the poem by Robert Frost. Here Robert Frost explores two contrast theories on the end of the world. The destructive power of two element forces like fire and ice. ವಿದ್ಯಾರ್ಥಿಗಳೇ, ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು ಬರೆದಿರತಕ್ಕಂತಹ ಫೈರ್ ಅಂಡ್ ಐಸ್ ಪದ್ಯದ ಸಮರಿ, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಕ್ವಶನ್ ಆನ್ಸರ್ಸ್ ಎಲ್ಲವೂ ಸಹ ಈ ವಿಡಿಯೋದಲ್ಲಿ. ಇಲ್ಲಿ ಫೈರ್ ಅಂಡ್ ಐಸ್ ರಾಬರ್ಟ್ ಫ್ರಾಸ್ಟ್ ಅವರು ಬರೆದಿರತಕ್ಕಂತಹ ಒಂದು ಫೇಮಸ್ ಪೋಯಮ್ ಆಗಿರುತ್ತೆ. ಇಲ್ಲಿ ಅವರು ಪ್ರಪಂಚವು ಹೇಗೆ ಅಂತ್ಯಗೊಳ್ಳಬಹುದು ಎಂಬ ಒಂದು ಚರ್ಚೆಯನ್ನು ನಡೆಸ್ತಾರೆ. ಇಲ್ಲಿ ನೈಸರ್ಗಿಕ ಶಕ್ತಿಗಳಾದಂತಹ ಫೈರ್ ಬೆಂಕಿ ಮತ್ತೆ ಐಸ್ ಮಂಜುಗಡ್ಡೆ ಮಾನವನ ಒಂದು ಭಾವನೆಗಳಿಗೆ ಹೋಲಿಸ್ತಾ ಈ ಒಂದು ಪದ್ಯವನ್ನ ಬರೆದಿರ್ತಾರೆ. ಈ ಒಂದು ಪದ್ಯದ ಒಂದು ಮೇನ್ ಥೀಮ್ಗಳನ್ನು ಗಮನಿಸಿದಾಗ, ಈ ಪದ್ಯದ ಒಂದು ಮೇನ್ ಥೀಮ್ಗಳನ್ನು ಗಮನಿಸಿದಾಗ, ಈ ಒಂದು ಪ್ರಪಂಚ ಬೆಂಕಿಯಿಂದ ನಾಶವಾಗುತ್ತೆ ಅಂತ ಕೆಲವರು ನಂಬಿದರೆ, ಇನ್ನು ಕೆಲವರು ಮಂಜುಗಡ್ಡೆಯಿಂದ ನಾಶವಾಗುತ್ತೆ ಅಂತ ನಂಬ್ತಾರೆ. ಇಲ್ಲಿ ಬೆಂಕಿ ಎಂಬುದನ್ನು ಕವಿ ರಾಬರ್ಟ್ ಫ್ರಾಸ್ಟ್ ಅವರು ಮನುಷ್ಯನ ಅತಿಯಾದ ಆಸೆ, ಲೋಭ, ಕಾಮ, ಮಹತ್ವಾಕಾಂಕ್ಷೆಯನ್ನು ಪ್ರತಿನಿಧಿಸ್ತಾ ಹೇಳ್ತಾರೆ. ಕವಿ ತಮ್ಮ ಸ್ವಂತ ಅನುಭವದ ಆಧಾರದ ಮೇಲೆ ಜಗತ್ತಿನ ಅಂತ್ಯಕ್ಕೆ ಬೆಂಕಿಯ ಆಸೆಗಳೇ ಕಾರಣವಾಗಬಹುದು ಅಂತ ಮೊದಲು ಹೇಳ್ತಾರೆ. ಮಂಜುಗಡ್ಡೆ ದ್ವೇಷ, ಅಸಹನೆ, ಕ್ರೌರ್ಯ ಮತ್ತು ಉದಾಸೀನತೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಇಲ್ಲಿ ಕವಿಯ ಪ್ರಕಾರ ಜಗತ್ತು ಎರಡನೇ ಬಾರಿ ಅಂತ್ಯವಾಗಬೇಕೆಂದರೆ ಅದಕ್ಕೆ ದ್ವೇಷ ಅಥವಾ ಈ ಒಂದು ಮಂಜುಗಡ್ಡೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಮನುಷ್ಯನ ಭಾವನೆಗಳಾದ ಆಸೆ, ಬೆಂಕಿ ಮತ್ತು ದ್ವೇಷ ಅಂತಕ್ಕಂಥದ್ದು ಮಂಜುಗಡ್ಡೆ ಎರಡು ನಿಯಂತ್ರಣ ಮೀರಿ ಹೋದಾಗ ಇವುಗಳು ಜಗತ್ತನ್ನು ಸಂಪೂರ್ಣವಾಗಿ ನಾಶ ಮಾಡುವ ಶಕ್ತಿಯನ್ನು ಹೊಂದಿವೆ ಅಂತ ಇಲ್ಲಿ ಕವಿ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಹಿಯರ್ ಫೈರ್ ರೆಪ್ರೆಸೆಂಟ್ಸ್ ದಿ ಬರ್ನಿಂಗ್ ಪ್ಯಾಷನ್ ಸಚ್ ಆಸ್ ಡಿಸೈರ್, ಗ್ರೀಡ್, ಲಸ್ಟ್ ಅಂಡ್ ಆಂಬಿಷನ್ಸ್. The ice represents the cold emotions like hatred, indifference, rigidity and cruelty. Here the poet saying that the world ends by the human natures. ಈ ಒಂದು ಹ್ಯೂಮನ್ ನೇಚರ್ಸ್ ಇಂದ ಒಂದು ವರ್ಲ್ಡ್ ಎಂಡ್ ಆಗಬಹುದು ಅನ್ನೋದನ್ನ ಇಲ್ಲಿ ಕವಿ ರಾಬರ್ಟ್ ಫ್ರಾಸ್ಟ್ ಅವರು ತಿಳಿಸ್ತಾರೆ. ಇಟ್ ಈಸ್ ಎ ವೆರಿ ಶಾರ್ಟ್ ಪೊಯಮ್. ಇದೊಂದು ಶಾರ್ಟ್ ಪೊಯಮ್ ಆಗಿದ್ದು ಇಟ್ ಹ್ಯಾಸ್ 9 ಲೈನ್ಸ್ ಸ್ಟ್ರಕ್ಚರ್. ಇದೊಂದು ಕೇವಲ 9 ಸಾಲುಗಳನ್ನು ಹೊಂದಿರತಕ್ಕಂತಹ ಪೊಯಮ್ ಆಗಿರುತ್ತೆ. ಈಗ ನಾನು ಇಲ್ಲಿ ಲೈನ್ ಬೈ ಲೈನ್ ಈ ಒಂದು ಪೊಯಮನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ರಾಬರ್ಟ್ ಫ್ರಾಸ್ಟ್ ಅವರು ಈ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಸಮ್ ಸೇ ದ ವರ್ಲ್ಡ್ ವಿಲ್ ಎಂಡ್ ಇನ್ ಫೈರ್, ಸಮ್ ಸೇ ಇನ್ ಐಸ್. ಅಂದರೆ ಇಲ್ಲಿ ಒಂದು ಡ್ಯುಯಲ್ ಆ್ಯಂಗಲಲ್ಲಿ ಅವರು ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ದ ನೇಚರ್ ಪವರ್ಸ್, the natural powers like fire and ice can destroy or destruct the world ಅಂತ. ಸೊ ಇಲ್ಲಿ ಈ ಒಂದು ಫೈರ್ ಅಂಡ್ ಐಸ್ ಅನ್ನ ಮನುಷ್ಯನ ಭಾವನೆಗಳಿಗೆ ಹೋಲಿಸಿ ಹೇಳ್ತಾರೆ. ಸಮ್ ಸೇ ದ ವರ್ಲ್ಡ್ ಎಂಡ್ಸ್ ಇನ್ ಫೈರ್. ಕೆಲವರು ಈ ಜಗತ್ತು ಬೆಂಕಿಯಿಂದ ಅಂದರೆ ಪ್ರಳಯ ಅಥವಾ ಅತಿಯಾದಂತಹ ಒಂದು ಶಾಖದಿಂದ ಅಂತ್ಯಗೊಳ್ಳುತ್ತೆ ಅಂತ ಹೇಳ್ತಾರೆ ಮೊದಲನೇ ಸಾಲಲ್ಲಿ. ಇಲ್ಲಿ ಬೆಂಕಿ ಎನ್ನುವುದು ಮನುಷ್ಯನ ಅತಿಯಾದಂತಹ ಆಸೆ, ಡಿಸೈರ್, ಕಾಮ, ಲಸ್ಟ್ ಮತ್ತು ಲೋಭ, ಗ್ರೀಡನ್ನು ಪ್ರತಿನಿಧಿಸಿ ಹೇಳುತ್ತೆ. ಇವು ಮನುಷ್ಯನ ಒಳಗಿನಿಂದ ಹುಟ್ಟಿ ಆ ಮನುಷ್ಯನನ್ನು ಸುಟ್ಟು ಹಾಕ್ತವೆ. ಸಮ್ ಸೇ ಇನ್ ಐಸ್. ಕೆಲವರು ಏನು ಹೇಳ್ತಾ ಇದ್ದಾರೆ, ಈ ಜಗತ್ತು ಮಂಜುಗಡ್ಡೆ ಅತಿಯಾದಂತಹ ಕೋಲ್ಡ್ನಿಂದ ನಾಶವಾಗುತ್ತೆ ಅಂತ. ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು ಐಸ್ ಮಂಜುಗಡ್ಡೆಯನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದರೆ ದ ಹೇಟರ್ಡ್, ದ್ವೇಷ ಅಂತಕ್ಕಂಥದ್ದು, ಉದಾಸೀನತೆ, ಇಂಡಿಫರೆನ್ಸ್ ಅಂತಕ್ಕಂಥದ್ದು, ಗ್ರಡ್ಜ್ ಅಂತಕ್ಕಂಥದ್ದು, ರಿಜಿಡಿಟಿ ಅಂತಕ್ಕಂಥದ್ದು, ಇವುಗಳಿಗೆ ಮನುಷ್ಯನಲ್ಲಿರ್ತಕ್ಕಂತಹ ಈ ಗುಣಗಳು ಕೂಡ ಏನಾಗುತ್ತೆ, ಇವು ತಣ್ಣಗಾದ ಗುಣಗಳು ಒಳಗಡೆ ಇರ್ತವೆ. ಇವು ಕೂಡ ಈ ಜಗತ್ತಿನ ಅಂತ್ಯಕ್ಕೆ ಕಾರಣವಾಗಬಹುದು ಅನ್ನೋದನ್ನ ಈ 2 ಸಾಲಲ್ಲಿ ಹೇಳ್ತಾರೆ.
And next, from what I have tasted of desire, I hold with those who favor fire. ಇಲ್ಲಿ ಕವಿ ತಮ್ಮ ಒಂದು ಅನುಭವದ ಬಗ್ಗೆ ಹೇಳ್ತಾ ಇದ್ದಾರೆ. ವಾಟ್ ಐ ಹ್ಯಾವ್ ಟೇಸ್ಟೆಡ್ ಆಫ್ ಡಿಸೈರ್ ಅಂದರೆ ತಾನು ಕೂಡ ಈ ಡಿಸೈರ್ ಆಸೆಯ ಬಗ್ಗೆ ಇರ್ತಕ್ಕಂಥ ತನ್ನ ವೈಯಕ್ತಿಕ ಅನುಭವ, ಆ ಒಂದು ಡಿಸೈರನ್ನು ಹೇಗೆ ಅನುಭವಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಮನುಷ್ಯನ ಈ ಒಂದು ಆಸೆ, ಡಿಸೈರ್ ಅಥವಾ ಈ ಒಂದು ತೀವ್ರವಾದಂತಹ ಆಸೆಗಳು ಎಂಥ ವಿನಾಶವನ್ನು ತರಬಲ್ಲವು ಅನ್ನೋದನ್ನು ಕವಿ ರಾಬರ್ಟ್ ಫ್ರಾಸ್ಟ್ ಅವರು ಸ್ವತಃ ಅವರೇ ಅದನ್ನು ಟೇಸ್ಟೆಡ್, ಅನುಭವಿಸಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಐ ಹೋಲ್ಡ್ ವಿತ್ ದೋಸ್ ಹೂ ಫೇವರ್ ಫೈರ್. ಈ ಕಾರಣದಿಂದಾಗಿ ಜಗತ್ತು ಬೆಂಕಿಯಿಂದಲೇ ಅಂದರೆ ಆಸೆಗಳಿಂದಲೇ ಅಂತ್ಯವಾಗುತ್ತೆ ಎನ್ನುವವರ ಪರವಾಗಿ ನಾನು ನಿಲ್ತೇನೆ ಅಂತ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಆ ಆಸೆ, ಡಿಸೈರ್ ಅಂತಕ್ಕಂಥದ್ದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ, ಅದರ ಒಂದು ಪವರ್ ಅಥವಾ ಅದು ನಾಶದ ಗುಣ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಐ ಹೋಲ್ಡ್ ವಿತ್ ದೋಸ್ ಹೂ ಫೇವರ್ ಫೈರ್. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಜಗತ್ತು ಬೆಂಕಿಯಿಂದಲೇ ನಾಶ ಆಗುತ್ತೆ ಅಂತ ಯಾರು ಮಾತಾಡ್ತಾರೋ ಐ ವಿಲ್ ಫೇವರ್ ವಿತ್ ಹಿಮ್, ಅವ್ರ ಜೊತೆ ನಾನು ನಿಲ್ತೇನೆ ಅಂತ ಹೇಳ್ತಾರೆ. ಮಾನವನ ಅತಿಯಾದಂತಹ ಮಹತ್ವಾಕಾಂಕ್ಷೆ ಮತ್ತು ಸ್ವಾರ್ಥವು ಪ್ರಪಂಚವನ್ನು ನಾಶ ಮಾಡಲು ಮೊದಲ ಕಾರಣವಾಗುತ್ತೆ ಎಂಬುದು ಕವಿ ರಾಬರ್ಟ್ ಫ್ರಾಸ್ಟ್ ಅವರ ಒಂದು ಅಭಿಪ್ರಾಯ ಆಗುತ್ತೆ. ಬಟ್ ಇಫ್ ಇಟ್ ಹ್ಯಾಡ್ ಟು ಫೆರಿಶ್ ಟ್ವೈಸ್, ಐ ಥಿಂಕ್ ಐ ನೋ ಎನಫ್ ಆಫ್ ಹೇಟ್. ಇಲ್ಲಿ ಮತ್ತೆ ಹೇಳ್ತಾರೆ, ಒಂದು ವೇಳೆ ಈ ಜಗತ್ತು ಒಂದು ಸರಿ ನಾಶ ಆಗಿದೆ, ಎರಡನೇ ಬಾರಿ ಟ್ವೈಸ್ ಪೆರಿಶ್, ಎರಡು ಸರಿ ನಾಶವಾಗಬೇಕಾಗಿ ಬಂದರೆ ಆಗ ನಾನೇನು ಮಾಡ್ತೇನೆ, ಐ ಥಿಂಕ್ ನನಗೆ ಆ ಒಂದು ಡಿಸೈರ್ ಮತ್ತು ಅದ್ರ ಜೊತೆಗೆ ಎರಡನೇ ಸರಿ ನಾಶ ಆಗಬೇಕಾದ್ರೆ ದ್ವೇಷದ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಐ ನೋ ಎನಫ್ ಆಫ್ ಹೇಟ್. ಹೇಟ್ ಅಂದರೆ ದ್ವೇಷ. ದ್ವೇಷದ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಎರಡನೇ ಬಾರಿ ನಾಶ ಆದರೆ ಅದು ದ್ವೇಷದಿಂದ ನಾಶ ಆಗುತ್ತೆ ಅಂತ ಕವಿ ಹೇಳ್ತಾ ಇರೋದು. ಈ ಪ್ರಪಂಚದ ವಿನಾಶದ ಮತ್ತೊಂದು ಮುಖವನ್ನು ಪರಿಚಯಿಸಿ ಹೇಳ್ತಾ ಇದ್ದಾರೆ. ಕೇವಲ ಆಸೆಯೊಂದೇ ಅಲ್ಲ, ಮತ್ತೊಂದು ಶಕ್ತಿಯೂ ಕೂಡ ಅಷ್ಟೇ ವಿನಾಶಕಾರಿ ಅಂತ ಅವರು ಹೇಳ್ತಾ ಇದ್ದಾರೆ. ಆ ಮತ್ತೊಂದು ವಿನಾಶಕಾರಿಯಾದಂಥ ಶಕ್ತಿ ಯಾವುದಪ್ಪ ಅಂದರೆ ದ್ವೇಷ. ಸಮಾಜದಲ್ಲಿ ಮನುಷ್ಯರು ಒಬ್ಬರನ್ನೊಬ್ಬರು ದ್ವೇಷಿಸುವ ರೀತಿ ಮತ್ತು ಪರಸ್ಪರರ ಬಗ್ಗೆ ತೋರಿಸುವ ಅಸಹನೆಯನ್ನು ಕವಿ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಐ ನೋ, ನನಗೆ ಗೊತ್ತು ಹೇಗೆ ದ್ವೇಷ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಮನುಷ್ಯರ ನಡುವೆ ದ್ವೇಷ ಬೆಳೆದರೆ ಒಬ್ರಿಗೊಬ್ರು ಎಷ್ಟು ಹೇಟೆಡ್ ಆಗಿರ್ತಾರೆ, ಅಸಹನೀಯವಾಗಿರ್ತಾರೆ. ಸೊ ದಿಸ್ ಈಸ್ ದ ಸೆಕೆಂಡ್ ಒನ್ ವಿಚ್ ಡೆಸ್ಟ್ರಾಯ್ ದ ಅರ್ತ್. ಡಿಸೈರ್ ನಂತರ ದ್ವೇಷ, ಹೇಟ್ ಅಂತಕ್ಕಂಥದ್ದು ಸಹ ಎರಡನೇ ಬಾರಿ ಈ ಒಂದು ಪ್ರಪಂಚವನ್ನು ನಾಶ ಮಾಡಬಲ್ಲದು ಅಂತ ಹೇಳ್ತಾರೆ. ನೆಕ್ಸ್ಟ್, ಟು ಸೇ ದಟ್ ಫಾರ್ ಡಿಸ್ಟ್ರಕ್ಷನ್ ಐ ಆಲ್ಸೋ ಗ್ರೀಟ್ ಆ್ಯಂಡ್ ವುಡ್ ಸಫೈಸ್. ನೋಡಿ, ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ವಿನಾಶಕ್ಕೆ ಮಂಜುಗಡ್ಡೆ, ಐಸ್ ಕೂಡ ಒಂದು ದೊಡ್ಡ ಶಕ್ತಿ ಎಂದು ಹೇಳಲು ನಾನು ಬಯಸ್ತೇನೆ. ಟು ಸೇ ದಟ್ ಫಾರ್ ದ ಡಿಸ್ಟ್ರಕ್ಷನ್ ಐ ಆಲ್ಸೋ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಬರೀ ಫೈರ್ ಅಷ್ಟೇ ಅಲ್ಲ, ಅಲ್ಲಿ ಐಸ್ ಕೂಡ ಒಂದು ವಿನಾಶಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಮನುಷ್ಯನ ಆ ಒಂದು ದ್ವೇಷವು ಹೃದಯವನ್ನು ಕಲ್ಲಿನಂತೆ ಮಾಡಿಬಿಡುತ್ತೆ. ಅಂದರೆ ಕಲ್ಲಿನಂತೆ ಅಂದರೆ ಮಂಜುಗಡ್ಡೆಯಂತೆ ಗಟ್ಟಿಯಾಗಿಸಿಬಿಡುತ್ತೆ. ಇದು ಬೆಂಕಿಯಷ್ಟೇ ಅಪಾಯಕಾರಿ ಅನ್ನೋದನ್ನು ಕವಿ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾರೆ. ಈಸ್ ಆಲ್ಸೋ ಗ್ರೇಟ್. ಆ ವಿನಾಶವನ್ನು ತರೋದಕ್ಕೆ ಫೈರ್ನಂತೆ ಮಂಜುಗಡ್ಡೆಯೂ ಸಹ ಅತಿ ದೊಡ್ಡದಾದಂತಹ ಶಕ್ತಿಯಾಗಿದೆ. ದ್ವೇಷವು ನಿಧಾನವಾಗಿ ಕೆಲಸ ಮಾಡಿದ್ರು ಅದು ಇಡೀ ಮಾನವೀಯತೆಯನ್ನು ಕೊಲ್ಲುವಂತಹ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ದ್ವೇಷ ಅಂತಕ್ಕಂಥದ್ದು ಸ್ವಲ್ಪ ಲೇಟಾಗಿ ಒಳಗೊಳಗೆ ಹುಟ್ಟಿದ್ರೂ ಕೂಡ ಇಡೀ ಮಾನವೀಯತೆ, ಮನುಷ್ಯನಲ್ಲಿರ್ತಕ್ಕಂಥ ಮಾನವೀಯತೆಯನ್ನು ಕೊಲ್ಲುವಂತಹ ಒಂದು ಪವರ್ ಆ ಒಂದು ಐಸ್ ಮೀನ್ಸ್ ಆ ಒಂದು ದ್ವೇಷಕ್ಕೂ ಸಹ ಇದೆ. ಆ್ಯಂಡ್ ವುಡ್ ಸಫೈಸ್, ಮತ್ತು ಅದು ಜಗತ್ತನ್ನು ಅಂತ್ಯಗೊಳಿಸಲು ಸಾಕಾಗುತ್ತೆ, ಅಷ್ಟೇ ಸಾಕು, ಈ ಜಗತ್ತನ್ನು ನಾಶ ಮಾಡೋದಕ್ಕೆ ಅಷ್ಟು ಸಾಕು ಅಂತ ಹೇಳ್ತಾರೆ. ಜಗತ್ತಿನ ಒಂದು ವಿನಾಶಕ್ಕೆ ಔಟರ್ ಪವರ್ಸ್ ಬೇಕಾಗಿಲ್ಲ, ಹೊರಗಿನ ಯಾವುದೇ ಶಕ್ತಿಗಳು ಬೇಕಾಗಿಲ್ಲ. ಮನುಷ್ಯರ ನಡುವಿನ ದ್ವೇಷ ಮತ್ತು ಅಸಹನೆ ಮಾತ್ರ ಸಾಕು ಇಡೀ ಪ್ರಪಂಚ ನಾಶವಾಗಲು ಅನ್ನೋದನ್ನು ಕವಿ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಪದ್ಯದಲ್ಲಿ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು ಆಸೆ ಫೈರ್ ಅಂತಕ್ಕಂಥದ್ದು, ದ್ವೇಷ ಐಸ್ ಅಂತಕ್ಕಂಥದ್ದು. ಈ ಎರಡು ಭಾವನೆಗಳು ಅತಿರೇಕಕ್ಕೆ ಹೋದಾಗ, ಇಫ್ ದೇ ಆರ್ ಕ್ರಾಸ್ಡ್ ದೇರ್ ಲಿಮಿಟ್ಸ್,
ಇವು ಈ ಒಂದು ಜಗತ್ತಿಗೆ ತುಂಬ ಅಪಾಯಕಾರಿ. ಬೆಂಕಿಯು ತಕ್ಷಣವೇ ಎಲ್ಲವನ್ನ ಸುಟ್ಟು ಹಾಕ್ಬಿಡುತ್ತೆ, ಬಟ್ ಮಂಜುಗಡ್ಡೆ ಮನುಷ್ಯನನ್ನು ನಿಧಾನವಾಗಿ ಫ್ರೀಸ್ ಮಾಡ್ತಾ ಕೊಲ್ಲುತ್ತೆ ಅಂತ. ಫೈರ್, ಆಸೆ ಅನ್ನೋದು ಬೇಗ ಸುಟ್ಟರೆ, ಈ ದ್ವೇಷ ಅಂತಕ್ಕಂಥದ್ದು ಮನುಷ್ಯನನ್ನು ನಿಧಾನವಾಗಿ ಸುಟ್ಟು ಈ ಒಂದು ಪ್ರಪಂಚದ ವಿನಾಶಕ್ಕೆ ಕಾರಣವಾಗ್ತವೆ. ಸೊ ದಿಸ್ ಈಸ್ ದ ಫೈರ್ ಆ್ಯಂಡ್ ಐಸ್ ಪೊಯಮ್ ಬೈ ರಾಬರ್ಟ್ ಫ್ರಾಸ್ಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪದ್ಯದ ಥೀಮ್ಸ್, ಸಮರಿ, ಅದರ ಜೊತೆಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ PDF ಎಲ್ಲವೂ ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿದ್ದೇನೆ. ಈ ಒಂದು ವಿಡಿಯೋದ ಕೆಳಗಡೆ ಸಣ್ಣದಾಗಿ ಮೋರ್ ವರ್ಡ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ನಿಮ್ಮ ಸ್ಕ್ರೀನ್ನ ಮೇಲೆ PDF ಬರುತ್ತೆ, ಮೇಲೆ ಡೌನ್ಲೋಡ್ ಬಟನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಪೊಯಮ್ನ ಫುಲ್ ಸಮರಿ, ಥೀಮ್ಸ್, ಕ್ವಶನ್ ಆ್ಯಂಡ್ ಆನ್ಸರ್ಸ್, ಯುವರ್ ನೋಟ್ಸ್ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು. ಆ್ಯಂಡ್ ಮುಂದೆ ಬರ್ತಕ್ಕಂತಹ ಮತ್ತೆ ಎಲ್ಲ ಒಂದು ವಿಡಿಯೋಗಳು ಮತ್ತು ನಿಮ್ಮ ಒಂದು ಲೆಸನ್ಸ್ನ ಸಮರೀಸ್, ಕ್ವಶನ್ ಆ್ಯಂಡ್ ಆನ್ಸರ್ಸ್, ನೋಟ್ಸ್ಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.